ಸತ್ಪಾತ್ರರಿಗೆ ದಾನ ಮಾಡುವುದರಿಂದ, ಸತ್ಕರ್ಮಗಳ ದಾನ ಮಾಡುವುದರಿಂದ ಸುಖ, ಯಶಸ್ಸು, ಕೀರ್ತಿ, ವಂಶಾಭಿವೃದ್ಧಿ ಜೊತೆಗೆ ಸಕಲ ದೈವಗಳ ಅನುಗ್ರಹ ಮತ್ತು ಜೊತೆಯಲ್ಲಿ ಮೋಕ್ಷ ಮಾರ್ಗವನ್ನು ಸಹ ಪಡೆಯಬಹುದೆಂದು ಸಕಲ ಶಾಸ್ತ್ರಗಳು ವರ್ಣಿಸುತ್ತವೆ. ಒಂದೊಂದು ದಾನಕ್ಕೂ ವಿಶೇಷವಾದ ಮಹತ್ವವಿದೆ. ದಾನಗಳಲ್ಲಿ ಅತ್ಯಂತ ಪವಿತ್ರವಾದದ್ದು ಭೂದಾನ. ಅತ್ಯಂತ ಶ್ರೇಷ್ಠವಾದ ಭೂದಾನವನ್ನು ಮಾಡುವುದರಿಂದ ಮನುಷ್ಯನ ಸಕಲ ಕಾರ್ಯಗಳು ಮತ್ತು ಅವರ ಸಂಕಲ್ಪಗಳು ಶೀಘ್ರವಾಗಿ ಸಿದ್ಧಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ನಮ್ಮ ಪುರಾಣ ಇತಿಹಾಸಗಳಲ್ಲಿ ಈ ರೀತಿಯ ಭೂದಾನ ಮಾಡಿ ದೈವಾನುಗ್ರಹಕ್ಕೆ ಪಾತ್ರರಾದವರಲ್ಲಿ ಬಲಿಚಕ್ರವರ್ತಿಯ ಇತಿಹಾಸ ಸರ್ವರಿಗೂ ತಿಳಿದಿದೆ. ಭಗವಂತ ವಾಮನ ಅವತಾರಿಯಾಗಿ ಬಂದು ಬಲಿಚಕ್ರವರ್ತಿಯನ್ನು 3 ಪಾದಗಳಷ್ಟು ಭೂದಾನ ಕೇಳಿ, 1 ಪಾದದಲ್ಲಿ ಭೂಮಿಯನ್ನು, 2ನೇ ಪಾದದಲ್ಲಿ ಆಕಾಶವನ್ನು ಅಳೆದು 3ನೇ ಪಾದವನ್ನು ಎಲ್ಲಿಡಲಿ ಎಂದು ಭಗವಂತ ಕೇಳಿದಾಗ, ನನ್ನ ತಲೆಯ ಮೇಲೇರಿಸಿ ಎಂದು ಬಲಿಚಕ್ರವರ್ತಿ ಲೋಕಲ್ಯಾಣಕ್ಕಾಗಿ 3ನೇ ಪಾದವನ್ನು ಬಲಿಯ ತಲೆ ಮೇಲಿರಿಸಿ ಬಲಿಯನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದರು. ಅವನು ಮಾಡಿದ ಭೂದಾನಕ್ಕೆ ಇಂದ್ರಪದವಿಯನ್ನು ಭಗವಂತ ಕರುಣಿಸಿ. ಹೀಗೆ ಭಗವಂತ ತನ್ನ ಭಕ್ತರ ಉದ್ಧಾರಕ್ಕಾಗಿ ಹಲವಾರು ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡಿ ಅನುಗ್ರಹಿಸುತ್ತಾನ. ಪರಮದಯಾಳು ಶ್ರೀ ಗುರುಸಿದ್ಧಲಿಂಗೇಶ್ವರ ಹಾಗೂ ಜಗನ್ಮಾತೆ ಶ್ರೀ ಇಷ್ಟಕಾಮೇಶ್ವರಿ ದೇವಿಯ ಆಜ್ಞಾನುಸಾರವಾಗಿ ಸಮಸ್ತರಿಗೂ ತಿಳಿಯಪಡಿಸುವ ವಿಷಯವೆಂದರೆ, ಜಗನ್ಮಾತೆಯು ಯಾವುದೇ ಜೀವನದಿಯ ದಡದಲ್ಲಿ ಪರಿವಾರ ಸಮೇತ ನೆಲೆಯಾಗಬೇಕು ಎಂದು ಇಚ್ಛಿಸಿದ್ದು. ಇದಕ್ಕಾಗಿ ನದಿ ತೀರದ ಪ್ರದೇಶಗಳಲ್ಲಿ ಸೂಕ್ತವಾದ ಉತ್ತಮವಾದ ಜಾಗಕ್ಕಾಗಿ ಅನ್ವೇಷಣೆ ಪ್ರಾರಂಭವಾಗಲಿದೆ. ಕರುನಾಡಿನ ಜೀವನದಿಗಳಾದ ಕಾವೇರಿ, ತುಂಗೆ, ಭದ್ರೆಕ್, ಹೇಮಾವತಿ ಮುಂತಾದ ನದಿ ದಡದಲ್ಲಿ ದೇವಾಲಯ ನಿರ್ಮಾಣಕ್ಕೆ ಶ್ರೀಮಠದ ಭಕ್ತಾದಿಗಳು, ಶಿಷ್ಯಂದಿರು ಉದಾರವಾಗಿ ಭೂದಾನ ಮಾಡಬಹುದಾಗಿದೆ ಅಥವಾ ಭೂದಾನಕ್ಕೆ ತಮ್ಮ ಕೈಲಾದ ಧನ ಸಹಾಯ ಕೂಡ ಮಾಡಬಹುದಾಗಿದೆ. ತಾವುಗಳಲ್ಲದೆ ತಮ್ಮ ಬಂಧು ಬಾಂಧವರು, ಸ್ನೇಹಿತರಿಗೂ ಈ ವಿಷಯವನ್ನು ತಿಳಿಸಿ ದೇವಾಲಯ ನಿರ್ಮಾಣಕ್ಕೆ ತಮ್ಮ ಅಳಿಲು ಸೇವೆ ಸಲ್ಲಿಸಬಹುದಾಗಿದೆ. ಜಗನ್ಮಾತೆಯು ನೆಲೆಯಾಗುವುದಕ್ಕೆ ಭೂದಾನ ಮಾಡಿದರೆ ಪುಣ್ಯ ಮತ್ತೊಂದಿಲ್ಲ. ತಾಯಿಯ ಇಚ್ಛೆಯನ್ನು ಪೂರೈಸಬೇಕಾದ್ದು ಶ್ರೀಮಠದ ಸಮಸ್ತ ಭಕ್ತರು ಹಾಗೂ ಶಿಷ್ಯಂದಿರುಗಳು ಕರ್ತವ್ಯವಾಗಿದೆ. ಇಂತಹ ಶ್ರೇಷ್ಠವಾದ ದಾನದಲ್ಲಿ ನೀವುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗುವುದರ ಮೂಲಕ ಶ್ರೀ ಸಿದ್ಧಲಿಂಗೇಶ್ವರರ ಮತ್ತು ಶ್ರೀ ಇಷ್ಟಕಾಮೇಶ್ವರಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಇದರಿಂದ ನಿಮ್ಮ ವಂಶದ ದೋಷಗಳು ನಿವಾರಣೆಯಾಗಿ ಕುಟುಂಬಕ್ಕೆ ಅನೇಕ ರೀತಿಯ ಕಲ್ಯಾಣವಾಗಲಿದೆ. ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಆತ್ಮೀಯ ಸಕಲ ಶಿಷ್ಯರಿಂದ ಭಕ್ತರಿಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ನೀಡುತ್ತಾ, ನೀವುಗಳೆಲ್ಲರೂ ಇಷ್ಟು ವರ್ಷಗಳು ಶ್ರೀಮಠಕ್ಕೆ ಬಲವನ್ನು ನೀಡುತ್ತಾ ನಿಮ್ಮೆಲ್ಲರ ಶಕ್ತಿಯಿಂದ ಗೋಸೇವೆ, ಅನಾಥಾಶ್ರಮದ್ದು, ವೃದ್ಧಾಶ್ರಮಗಳಿರಲಿ, ಯಾವುದೇ ಒಂದು ಸೇವೆಯ ಇದಕ್ಕೆಲ್ಲ ಬಲ ನಮ್ಮ ಶಿಷ್ಯ ಬಳಗ ಮತ್ತು ಭಕ್ತರೊಂದವೇ ಇದಕ್ಕೆಲ್ಲ ಕಾರಣವಾಗಿದೆ. ಇಂತಹ ಶ್ರೀಮಠದಲ್ಲಿ ಜಗನ್ಮಾತೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪವಾದ ಜಗನ್ಮಾತಾ ಇಷ್ಟಕಾಮೇಶ್ವರಿಯ ದೇವಾಲಯವನ್ನು ನದೀ ತೀರದ ಭಾಗದಲ್ಲಿ ಒಂದು ಭವ್ಯ ಶಿಲಾಮಂಟಪವನ್ನು ನಿರ್ಮಾಣ ಮಾಡಬೇಕೆಂದು ಸಂಕಲ್ಪವನ್ನು ಮಾಡಿದ್ದೀವಿ. ಇಂತಹ ಕಾರ್ಯದಲ್ಲಿ ಯಾವ ಭಕ್ತವೃಂದ ಮತ್ತು ಶಿಷ್ಯವೃಂದ ತಮ್ಮ ಮನಸಾರೆ ಈ ಕಾರ್ಯದಲ್ಲಿ ದಾನವನ್ನು ಮಾಡಬೇಕೆಂದು ಯಾರಿಗೆ ಇಚ್ಛೆ ಇರುತ್ತೋ ಅಂಥವರು ಶ್ರೀಮಠವನ್ನು ಸಂಪರ್ಕವನ್ನು ಮಾಡಬಹುದು ಅಂತಂದು ಸಕಲ ಶಿಷ್ಯವೃಂದ ಮತ್ತು ಭಕ್ತವೃಂದಕ್ಕೆಲ್ಲ ತಿಳಿಸುತ್ತಾ, ಆದಷ್ಟು ಶಿಷ್ಯರು ಮತ್ತು ಭಕ್ತಾದಿಗಳು ಈ ಕಾರ್ಯದಲ್ಲಿ ಕೈ ಜೋಡಿಸಬೇಕು. ತಮ್ಮ ಕೈಲಾದಷ್ಟು ನೆರವನ್ನೂ ಸಹ ಮಾಡಬಹುದಾಗಿದೆ. ನೀವುಗಳು ನಿಮ್ಮ ಜಾಗ ಇಲ್ಲ ಅಂತಂದ್ರೂ ಬೇರೆ ಯಾರಾದ್ರೂ ಇದನ್ನೂ ಸಹ ತಿಳಿಸಿ ಈ ಪುಣ್ಯ ಕಾರ್ಯದಲ್ಲಿ ಭಾಗವನ್ನು ವಹಿಸಬಹುದು. ಏಕೆಂದರೆ ದಾನ ಎಂಥದ್ದು ಅನ್ನೋದಕ್ಕೆ ನಮ್ಮ ಪುರಾಣದಲ್ಲಿ ಬಲು ಒಂದು ಮಹತ್ವವನ್ನೇ ನೀಡಿದ್ದಾರೆ. ಹಿಂದೆ ಕೃತಿಯುಗದಲ್ಲಿ ಬಲಿಚಕ್ರವರ್ತಿ ಸಾಕ್ಷಾತ್ ಶ್ರೀಮನ್ನಾರಾಯಣನಿಗೆ 3 ಹೆಜ್ಜೆಯ ಭೂಮಿಯನ್ನು ದಾನವನ್ನು ಮಾಡಿದ್ದಕ್ಕೆ ಎಂತಹ ಇಂದ್ರ ಪದವಿಯ ಅವನಿಗೆ ಒದಗಿ ಬಂತು. ಎಂತಹ ಮಹತ್ವ! ನಾವು ಮಾಡೋ ದಾನ ಸತ್ಯ ಸಂಕಲ್ಪ, ಶುದ್ಧ ಮನಸ್ಸಿನಿಂದ ಮಾಡುವ ದಾನ ಮನುಷ್ಯನನ್ನು ಉತ್ತುಂಗಕ್ಕೆ ಏರಿಸುತ್ತೆ, ತನ್ನ ಮೋಕ್ಷ ಮಾರ್ಗದ ಕಡೆಗೆ ನಡೆಸಿಕೊಂಡು ಹೋಗುತ್ತೆ. ಇಂತಹ ದಾನವನ್ನು ನಾವುಗಳು ಎಲ್ಲ ಶಿಷ್ಯವೃಂದ ಮತ್ತು ಭಕ್ತವೃಂದದಲ್ಲಿ ಕೇಳ್ತಾ ಇದ್ದೀವಿ. ಯಾರಿಗೆ
ಮನಸ್ಸ ಇಚ್ಛೆ ಇರುತ್ತೆ ಇಂತಹ ಕಾರ್ಯದಲ್ಲಿ ನಾವುಗಳು ನೆರವಾಗಬೇಕು ಅಂತಂದು ಅಂಥವರು ಈ ಕಾರ್ಯದಲ್ಲಿ ತಾವುಗಳು ಶ್ರದ್ಧಾಪೂರ್ವಕವಾಗಿ ಕಾಯ ವಚ ಮನಸ ತ್ರಿಕರಣ ಶುದ್ಧಿಯಿಂದ ಈ ಕಾರ್ಯದಲ್ಲಿ ತಾವುಗಳೆಲ್ಲ ನೆರವನ್ನು ಮಾಡಬಹುದು. ನಿಮ್ಮೆಲ್ಲರಿಗೂ ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿಯು ಪರಮ ದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಕಲ್ಯಾಣವನ್ನು ಉಂಟು ಮಾಡಲಿ, ನಿಮ್ಮ ಎಲ್ಲ ಅಭಿಷ್ಟಗಳು ಪ್ರಾಪ್ತಿಯಾಗಲಿ ಅಂತಂದು ಪ್ರಾರ್ಥಿಸುತ್ತಾ ಶ್ರೀ ಸಿದ್ಧಲಿಂಗೇಶ್ವರರ ಪರಮಾನುಗ್ರಹ ನಿಮಗೆ ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾರೆ. ಓಂ ನಮಃ ಶಿವಾಯ.